ನಮ್ಮ ಉಡುಪಿ ಹೋಟ್ಲಲ್ಲಿ ಇವಾಗ ತಿಂಡಿ ಆಯಿತು. ಪ್ರಸಾದ್ ಬರ್ತಡೇ ದಿನನೇ ದುಬೈ ಟ್ರಿಪ್ ಹೋಗಿದ್ವಿ ಅನ್ನೋದು ಯಾವತ್ತೂ ಕೂಡ ನೆನಪಿರುತ್ತೆ. ಆಗುತ್ತೆ ನೋಡಿ, ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. ನನ್ನ ವಿಡಿಯೋನ ನೋಡ್ತಾ ಇರಿ, ಮಿಸ್ ಮಾಡ್ಬಿಡಿ. ಬೋಲೋ ಯಾರ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಹುಡುಗ ಗೌತಮ್ ಶೀಟ್. ಎಲ್ರಿಗೂ ಕೂಡ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಫೈನಲಿ ನಾನು ದುಬೈ ಹೋಗುವಂಥ ಸಮಯ ಬಂದೇ ಬಿಡ್ತು. ಸದ್ಯ ಈಗ ನಾನು ಮತ್ತು ನನ್ನ ರೂಮ್ಮೇಟ್ಸ್ ಎಲ್ಲರೂ ಕೂಡ ದುಬೈಗೆ ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಇವತ್ತಿನ ವ್ಲಾಗ್ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಕೂಡ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ನೋಡಿ, ಆಯಿತಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಡಿಕ್ಕಿ ಓಪನ್ ಮಾಡೋ, ಡಿಕ್ಕಿ. ನಮ್ಮ ಮೆಲ್ರಾಯ್ ನೋಡಿ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. 5 ಜನ ಹೊರಡ್ತಾ ಇದ್ದೀವಿ. ಸಂಕಲ್ಪ, ಮೆಲ್ರಾಯಿ, ಗೋಕುಲು ಮತ್ತು ನಮ್ಮ ಪ್ರಸಾದ್, 5 ಜನ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಫೈನಲಿ ನಮ್ಮ ದುಬೈ ಟ್ರಿಪ್ ಜರ್ನಿ ಇವಾಗ ಶುರು ಆಗುತ್ತೆ. ಪ್ಲೀಸ್ ವಾಚ್ ಇಟ್ ಮೈ ವಿಡಿಯೋ. ಯಾರು ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಸದ್ಯ ದುಬೈ ಹೋಗೋಕ್ಕಿಂತ ಮುಂಚೆ ಉಡುಪಿ ಹೋಟೆಲ್ ತಿಂಡಿ ತಿನ್ಕೊಂಡು ಹೋಗದಿದ್ರೆ ಚೆನ್ನಾಗಿರತ್ತಾ ಹೇಳಿ ನೀವು? ಅದೇ ಉಡುಪಿ ಹೋಟ್ಲ್ ಹತ್ರ ಬಂದಿದ್ದೀವಿ ನೋಡಿ. ಉಡುಪಿ ಹೋಟ್ಲ್ ಹತ್ರ ತಿಂಡಿ ತಿಂದು ಸೀದಾ ದುಬೈಗೆ ಹೊರಡ್ತೀವಿ. ಉಡುಪಿ ಹೋಟೆಲು, ಮೂಲೆ ಟೇಬಲು, ಮೇಲೆ ಕಾಫಿ ಲೋಟ, ಕೆಳಗೆ ಸಂಕಲ್ಪ ಮತ್ತೆ ಮೆಲ್ರಾಯ್ದು ಕಾಫಿ ಬಂತು. ಓಕೆ ಅಣ್ಣ, ಅಣ್ಣ ಓಕೆ ಅಣ್ಣ, ಓಕೆ ಅಣ್ಣ. ಉಡುಪಿ ಹೋಟೆಲ್ ಕಾಫಿ ಕುಡಿದ್ರೇ ಮಜಾ ಅಲ್ಲ ಸಂಕಲ್ಪ? ನಮ್ಮ ಸಂಕು ಚೋಲೆ ಭಟ್ರು ಯಾವ ಥರ ಇದ್ರೆ ನೋಡಿ. ಸಂಕು, ನಿನ್ನ ಚೋಲೆ ಭಟ್ರು ತೋರಿಸಿ. ನಮ್ಮ ಉಪ್ಪಿಟ್ಟು ಕೂಡ ಬಂತು. ಉಪ್ಪಿಟ್ಟನ್ನ ತಿಂದ್ಬಿಟ್ಟು ಸೀದಾ ವಾಪಸ್ ಹೋಗ್ತೀವಿ. ಇವಾಗ ಒಂದ್ಸಲ ನೋಡ್ಬಿಟ್ಟು ಸಂಕಲ್ಪ ಉಪ್ಮಾ ಚೋಲೆ ಭಟ್ರು ತಿಂತಾನೆ. ಎಲ್ಲರೂ ಕೂಡ ಉಪ್ಮಾ ಆರ್ಡ್ರ್ ಮಾಡಿದ್ದಾನೆ. ನಾನು ಕೂಡ ಇವರಿಬ್ಬರು ನೋಡಿ ಮುಖ ನೋಡ್ಕೋತಾನೆ ಫೇಸ್. ಯಾರು ಕಾಲ್ ಮಾಡ್ತಾನೆ, ಯಾರಿಗೂ ವಿಡಿಯೋ ಕಾಲಲ್ಲಿದ್ದಾನೆ. ಓಕೆ, स्टार्ट ಮಾಡೋಣ. कभी भी देखो, अभी 5 साल 6 साल बाद में ये देखो आपके पास मेमोरी रहेगा. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಹಲೋ ಸ್ನೇಹಿತರೆ, ನಮ್ಮ ಉಡುಪಿ ಹೋಟ್ಲಲ್ಲಿ ಇವಾಗ ತಿಂಡಿ ಆಯಿತು. ಈಗ ಸದ್ಯ ಹೊರಡೋದೆ ದುಬೈಗೆ. ಇನ್ನೊಂದು ವಿಶೇಷ ಏನಂತ ನೆನಪೇ ಇಲ್ಲ ಹೇಳೋಕ್ಕೆ. ನಮ್ಮ ಪ್ರಸಾದ್ ಬರ್ತಡೇ ಇವತ್ತು. ಬರ್ತಡೇ ದಿನ ನಾವು ದುಬೈ ಹೋಗ್ತಾ ಇದ್ದೀವಿ. ಇದು ಯಾವತ್ತೂ ಕೂಡ ನೆನಪಿರುತ್ತೆ. ಪ್ರಸಾದ್ ಬರ್ತಡೇ ದಿನ ನಾವು ಹೋಗ್ತಾ ಇರೋದು. ಅದಕ್ಕೋಸ್ಕರ 4 ವರ್ಷ ಬಿಟ್ಟು ಈ ವಿಡಿಯೋ ನೋಡಿದ್ರು ಕೂಡ ನಾವು ಪ್ರಸಾದ್ ಬರ್ತಡೇ ದಿನನೇ ದುಬೈ ಟ್ರಿಪ್ ಹೋಗಿದ್ವಿ ಅನ್ನೋದು ಯಾವತ್ತೂ ಕೂಡ ನೆನಪಿರುತ್ತೆ. ನಮ್ಮ ಮೇಲ್ರಾಯ್ ಚಸ್ಮಾ ಹಾಕೋತಾನೆ ನೋಡಿ. ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ. ತುಂಬಾ ಸ್ಮಾರ್ಟ್ ಆಗಿದ್ದೀರಿ. ಚಸ್ಮಾ ಹಾಕೊಳ್ಳೋದು ನೋಡೋದೇ ಚಂದ. ನನ್ನ ವಿಡಿಯೋನ ನೋಡ್ತಾ ಇರಿ, ಮಿಸ್ ಮಾಡಿಬಿಡಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹಲೋ ಸ್ನೇಹಿತರೆ, ಸದ್ಯ ಈಗ ನಾವು ಅಲ್ಮಾ ಪೆಟ್ರೋಲ್ ಬ್ಯಾಂಕ್ ಹತ್ರ ಬಂದೀವಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ. ಪೆಟ್ರೋಲ್ ಫುಲ್ ಆಗ್ತಾ ಇದೆ, ಅದಕ್ಕೋಸ್ಕರ ಸಣ್ಣ ವ್ಲಾಗ್ ಮಾಡೋಣ ಅಂತ ಬಂದೆ. ಈಗ ಇಲ್ಲಿಂದ ಸುಮಾರು 2 ಅವರ್ ಜರ್ನಿ ಇದೆ. ಆಲ್ರೆಡಿ 2 ಅವರ್ ಜರ್ನಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇಲ್ಲೇ ಒಂದು ಪೆಟ್ರೋಲ್ ಬಂಕಲ್ಲಿ ಒಂದು ಶಾಪಿಂಗ್ ಮಾರ್ಟ್ ಇತ್ತು, ಅಲ್ಲಿ ಒಂದು ಸ್ಪೆಕ್ಟ್ ಕೂಡ ತೊಗೊಂಡೆ. ತುಂಬ ಬಿಸಿಲಿರೋದ್ರಿಂದ ಸ್ಪೆಕ್ಟ್ ಇದ್ರೆ ಚೆಂದ ಅಂತ ಅಂದ್ಕೊಂಡು ಒಂದು ಸ್ಪೆಕ್ಟ್ ಕೂಡ ತೊಗೊಂಡೆ. ಇಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಇಲ್ಲಿಂದ ಸೀದಾ ಮತ್ತೆ ವಾಪಸ್ ಹೋಗ್ತೀವಿ. ನಾನು ಚಸ್ಮಾ ತೊಗೊಂಡಿರೋದು ನೋಡಿಕೊಂಡು ಸಂಕಲ್ಪ ಕೂಡ ಚಸ್ಮಾ ತೊಗೊಂಡಿದ್ದಾನೆ. ಸಂಕಲ್ಪ ಚಸ್ಮಾ ಹೆಂಗಿದೆ ನೋಡೋಣ. ಎಲ್ಲರೂ ತಗೊಂಡಿದ್ದಾರೆ.
ನನ್ನ ವಿಡಿಯೋನ ನೋಡ್ತಾ ಇರಿ, ಮಿಸ್ ಮಾಡಿಬಿಡಿ. ಹಲೋ ಸ್ನೇಹಿತರೆ, ಅದ್ ನೀನ್ ಹಾಕೊಂಡಿರೋ ಚಂದುಳಿ ಕನ್ನಡಕ ಮಾತಾಡೋ ನೋಡುವ. ನಾವಿವಾಗ ದುಬೈ ಹತ್ತತ್ರ ಬರ್ತಾ ಇದ್ದೀವಿ. ಏನಾದರೂ ಹೊಟ್ಟೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಯಾಂಡ್ವಿಚ್ ತೊಗೊಂಡ್ವಿ. ಇಲ್ಲೇ ತಿಂದ್ಕೊಂಡು ಇಲ್ಲೊಂದು ಶೆಲ್ಲಲ್ಲ, ವಿ ಪವರ್ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಹತ್ರ ಸ್ವಲ್ಪ ತಿಂದು ಹಾಗೆ ಎಲ್ಲರೂ ಕೂಡ ಇಲ್ಲಿಂದ ಮತ್ತೆ ಹೋಗ್ತೀವಿ. ಸ್ವಲ್ಪನೇ ದೂರ ಇದೆ, ರೀಚ್ ಆಗ್ತೀವಿ. ಇನ್ನೊಂದು ಅರ್ಧ ಗಂಟೆ ಜರ್ನಿ ಇದೆ ಅಷ್ಟೇ. ಹೋಗ್ಬಿಟ್ಟು ದುಬೈನ ಫುಲ್ ಎಕ್ಸ್ಪ್ಲೋಜರ್ ಕೊಡ್ತೀನಿ. ಸ್ನೇಹಿತರೆ, ಇದೀಗ ನಾವು ದುಬೈ ಬಾರ್ಡ್ರ್ ಹತ್ರ ಬಂದಿದ್ದೀವಿ. ದುಬೈ ಬಾರ್ಡ್ರಲ್ಲಿ ನಮ್ಮ ಚೆಕಿಂಗ್ ನಡೆಯುತ್ತೆ. ಆಲ್ರೆಡಿ ನಾವು ಅಲ್ಲಿ ವೀಸಾನ ತೆಗೆದಿರ್ತೀವಿ. ವೀಸಾ ಮತ್ತು ನಮ್ಮ ಪಾಸ್ಪೋರ್ಟ್ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ. ಆ ನಂತರದಲ್ಲಿ ಒಮಾನ್ನಿಂದ ದುಬೈಗೆ ನಮ್ಮ ಕಾರ್ನ ಬಿಟ್ಕೊಡ್ತಾರೆ. ಹಾಗಾಗಿ ನಮ್ಮ ಸಂಕಲ್ಪ ಇವಾಗ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ತಾ ಇದ್ದಾನೆ. ನಮ್ಮ ವೀಸಾ, ಪಾಸ್ಪೋರ್ಟ್ ಎಲ್ಲ ಕೂಡ ಒಬ್ಬರ ಹತ್ರನೇ ಕೊಟ್ಟಿದ್ದೀವಿ. 5 ಜನರ ಪಾಸ್ಪೋರ್ಟ್ ಕೂಡ ಇವನ ಹತ್ರನೇ ಇದೆ. ಅವನೆಲ್ಲರ ಪಾಸ್ಪೋರ್ಟ್ ಇದೆಯಾ ಮತ್ತು ವೀಸಾ ಕಾಪಿ ಎಲ್ಲವನ್ನು ಕೂಡ ಹೊರಗಡೆ ತೆಗೆದಿಟ್ಟಿದ್ದಾನೆ. ಆದರೆ ಇಲ್ಲಿ ನೋಡ್ಬೋದು, ಇವಾಗ 4 ದಿನ ರಜೆ ಇರೋದ್ರಿಂದ ಸಿಕ್ಕಾಪಟ್ಟೆ ಕ್ಯೂ ಇದೆ. ಒಮಾನಿಂದ ಸುಮಾರು ಜನ ದುಬೈಗೆ ಹೋಗ್ತಿದ್ದಾರೆ. ಇಲ್ಲಿ ಕಡಿಮೆ ಅಂದರೆ 1.5 ಕಿಲೋಮೀಟ್ರಷ್ಟು ಕ್ಯೂ ಇದೆ. ಇದನ್ನು ದಾಟ್ಕೊಂಡು ಆಮೇಲೆ ದುಬೈ ಹೋಗಬೇಕು. ಈಗ ಒಮಾನ್ ಚೆಕ್ ಪೋಸ್ಟಿಂದ ಚೆಕ್ಔಟ್ ಆಯಿತು. ಚೆಕಿಂಗ್ ಬಾರ್ಡರ್ ಹತ್ರ ನೀವು 2 ಬಾವುಟ ನೋಡ್ಬೋದು. ಇದು ಒಮಾನ್ ದೇಶದ ಬಾವುಟ, ಇದು ದುಬೈ ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಾವುಟ. ಸ್ನೇಹಿತರೆ, ಕೊನೆಗೂ ನಾವು ದುಬೈಗೆ ಬಂದು ತಲುಪಿದ್ವಿ. ಹಬೀಬಿ ಕಮ್ ಟು ದುಬೈ, ಬೋಲೋ ಯಾರ್. ಸ್ನೇಹಿತರೆ, ನಾವೀಗ ದುಬೈ ಸಿಟಿಗೆ ಎಂಟರ್ ಆಗ್ತಾ ಇದ್ದೀವಿ. ಜಗತ್ತಿನ ಫೇಮಸ್ ಬಿಲ್ಡಿಂಗ್ ಅಲ್ಲಿ ಒಂದಾದಂತಹ ಬುರ್ಜ್ ಖಲೀಫಾ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಒಂದು ಬಿಲ್ಡಿಂಗ್ ಇದೆಯಲ್ಲ, ಅದೇ ಬುರ್ಜ್ ಖಲೀಫಾ ನೋಡಿ. ಸ್ನೇಹಿತರೆ, ಇಲ್ಲಿ 6 ಗಂಟೆ ಆಗ್ತಾ ಬಂತು. 6 ಗಂಟೆಗೆ 15 ನಿಮಿಷ ಇದೆ. ಆದರೂ ಕೂಡ ನಾವು ರೀಚ್ ಆಗಿಲ್ಲ ರೂಮ್ಗೆ. ನನ್ನ ಪ್ರಕಾರ ಗೊತ್ತಿಲ್ಲ ಎಷ್ಟೊತ್ತಾಗತ್ತೆ ಅಂತ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇವತ್ತು. ನೋಡೋಣ.